ಬ್ರೇಕ್ ಆದ್ಮೇಲೆ ಮತ್ತೆ ವರ್ಷಾಂತ್ಯದಲ್ಲಿ ಮರಣ ಮೃದಂಗ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ. ಉಪಾಧ್ಯಾಯರಾಗ್ಲೇ ಮಾತನಾಡ್ತಾ ಇದ್ವಿ, ಜನವರಿ 1 ಅಮಾವಾಸ್ಯೆ ಏನ್ ಬರ್ತಾ ಇದೆ, ಇದರಿಂದ ಏನು ಪರಿಣಾಮಗಳು ಬೀರುತ್ತೆ, ಹಾಗೇನೆ ಧನುರ್ಮಾಸದ ಒಂದು ಎಫೆಕ್ಟ್ ಗಳ ಬಗ್ಗೆ ನೀವು ಏನ್ ಹೇಳ್ತೀರಿ? ನೋಡಿ, ನನ್ನ ಪ್ರಕಾರ ಇವರು ಕಾತ್ಯಾಯನಿ ವ್ರತವನ್ನು ಹೇಳಿದ್ರು. ಅದೇ ರೀತಿಯಲ್ಲಿ ನಾನು ಕೂಡ ಗೋದಾದೇವಿ ವ್ರತವನ್ನು ಹೇಳ್ತೇನೆ. ಗೋದಾದೇವಿ 30 ಶ್ಲೋಕಗಳನ್ನು ಮಾಡಿ ಇವತ್ತಿನ ತಮಿಳುನಾಡಿನಲ್ಲಿ ತಿರುಪಾವಿ ಹಾಗೂ ತಿರುವೆಂಪಾವಿ ಅಂತ ಹೇಳ್ತಾರೆ. ತಿರುಪಾವಿ ಅಂದ್ರೆ ತಿರು ಅಂದ್ರೆ ಅಂಡಾಳು, ಪಾವಿ ಅಂದ್ರೆ ವ್ರತ, ಅಂಡಾಳು ವ್ರತ ಅಂತ ಕರಿತೇವೆ. ಯಾಕೆ ಮಾಡ್ತಾ ಇದ್ದಾರೆ ಗೋದಾದೇವಿ? ಗೋದಾದೇವಿ ನನಗೆ ವಿಷ್ಣುವೇ ಗಂಡನಾಗಬೇಕು ಅಂತ ಹೇಳಿ ಗೋದಾದೇವಿ ವ್ರತವನ್ನ ಮಾಡಿದ್ಲು. ಹಾಗೆ ವಿಷ್ಣುವಿನ ಗೋದಾದೇವಿ ಕಲ್ಯಾಣ ಮಹೋತ್ಸವ ತಿರುಮಲದಲ್ಲಿ ಮಾಡ್ತಾ ಇದ್ದಾರೆ. ಸೊ ಗೋದಾದೇವಿ ವ್ರತವನ್ನು ಮಾಡಬಹುದು, ಕಾತ್ಯಾಯನಿ ವ್ರತವನ್ನು ಮಾಡಬಹುದು, ವಿಷ್ಣು ಸಹಸ್ರನಾಮವನ್ನು ಹೇಳ್ಬಹುದು, ಕೃಷ್ಣ ಮಾಡಬೇಕು ಅನ್ನೋದೇನ, ಯಾವ ಒಂದು ಅದರಲ್ಲಿ ಭೇದ ಭಾವ ಇಲ್ಲ, ವ್ಯತ್ಯಾಸ ಇಲ್ಲ, ಪ್ರಾಯದ ವ್ಯತ್ಯಾಸವೂ ಇಲ್ಲ. ಹುಡುಗಿ ಆಗ್ಬೋದು ಅಥವಾ ಮುದುಕಿ ಆಗ್ಬೋದು, ಮುದುಕ ಆಗ್ಬೋದು, ಯಾರೇ ಇರ್ಬೋದು, ಏಜಿನ ವ್ಯತ್ಯಾಸಗಳು ಇಲ್ಲವೇ ಇಲ್ಲ. ಯಾರು ಬೇಕಾದ್ರೂ ಆ ಪೂಜೆ ಮಾಡಬೇಕು. ಫಲ ಏನು ನೋಡಿ, ಧನುರ್ಮಾಸದಲ್ಲಿ ಕೃಷ್ಣ ಏನ್ ಹೇಳಿದ್ದಾನೆ, ಮಾಸಾನ ಆದರ್ಶಾನಾಮ್ ಅಂತ 10ನೇ ಅಧ್ಯಾಯದ 35ನೇ ಶ್ಲೋಕದಲ್ಲಿ ಉಲ್ಲೇಖಿಸಿದ್ದಾನೆ. ಕಾರಣ ಏನು ಅಂದ್ರೆ, ನೀವು ಉಳಿದ ಮಾಸಗಳಲ್ಲೆಲ್ಲ ನೀವು ನಮ್ಮ ಒಂದ್ ರೀತಿಯಲ್ಲಿ ಹೇಳುದಾದ್ರೆ ಪಾಪ ಕೃತ್ಯಗಳನ್ನು ನೀವು ಶೇಖರಣೆ ಮಾಡಿದ್ದೀರಾ, ಈ ಒಂದು ಮಾಸದಲ್ಲಿ ನೀವು ನನ್ನ ಧ್ಯಾನವನ್ನು ಮಾಡಿ ಅಂತ ಕೃಷ್ಣನೇ ಉಲ್ಲೇಖಿಸಿರುವಾಗ ಅಟ್ಲೀಸ್ಟ್ ಬೇಗ ಎದ್ದು ಇವರು ಹೇಳಿದಾಗೆ ನಮ್ಮ ಒಂದು ಆಲಸ್ಯ ಹೋಗಲಾಡ್ತದೆ. ಬ್ರಹ್ಮ ಮುಹೂರ್ತ ಅಂದ್ರೆ ಏನು? 1:30 ಗಂಟೆ ಬ್ರಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ, 1:30 ಗಂಟೆ ಸೂರ್ಯೋದಯದ ಮುಂಚೆ. ಯಾರು ಮಾಡ್ತಾ ಇಲ್ಲ ಇವಾಗ? ಎಲ್ಲ ಸೂರ್ಯವಂಶಿಗಳೇ ಜಾಸ್ತಿ. ನಿಮ್ಮ ಜನಶ್ರೀ ಟಿವಿ ಚಾನೆಲ್ ನ ಸ್ಟಾಫ್ಗಳನ್ನೇ ತಗೊಳ್ಳಿ, ಬಹಳ 12:30 ಗಂಟೆಯಲ್ಲಿ ಕೆಲಸ ಮಾಡಿ ಬೆಳಿಗ್ಗೆ ಹೇಳೋದು 10 ಗಂಟೆನೇ ಆಗ್ತದೆ. ನಾವು ಎಷ್ಟು ಸಾರಿ ಫೋನ್ ಮಾಡಿದ್ರು ಎತ್ತುವವರು ಯಾರು ಇಲ್ಲ. ಇದು ನಿಮ್ಮ ಟಿವಿಯವರಲ್ಲ, ಎಲ್ಲಾ ಚಾನಲ್. ಅಂದ್ರೆ ಯಾವಾಗ ಸೂರ್ಯವಂಶಿಗಳು ಆಗ್ತೇವೋ ಪೂಜೆಯಲ್ಲಿ ಬಂತು, ಪೂಜೆಗಳಲ್ಲಿ ಸಾಧ್ಯ ಇಲ್ಲ. ಅಂದ್ರೆ ನಾವೇನ್ ಹೇಳ್ತಾ ಇರೋದು, ಧನುರ್ಮಾಸದಲ್ಲಿ ಪೂಜೆ ಮಾಡಿ ಪುಣ್ಯ ಸಂಪಾದನೆ ಮಾಡಿ ಉತ್ತರಾಯಣದ ಬಾಗಿಲನ್ನು ಹೊಗ್ಗಿ. ಯಾಕೆ? ಮಕರ ಸಂಕ್ರಾಂತಿ ಜನವರಿ 16, 14, 15 ಆಗಿ ಬರ್ತದೆ. ಆವಾಗ ಸ್ವರ್ಗದ ಬಾಗಿಲು ಓಪನ್ ಆಗ್ತದೆ. ಅದಕ್ಕೆ ನೋಡಿ, ಅಯ್ಯಪ್ಪನ ಮಾಲೆ ಹಾಕುವವರು ಇದೇ ತಿಂಗಳಲ್ಲಿ ಹಾಕ್ತಾರೆ. ಅಯ್ಯಪ್ಪನ ಮಾಲೆ ಹಾಕಿ ನಮ್ಮ ಅಯ್ಯಪ್ಪನ ಅಷ್ಟೇ ಅವಘಡಗಳನ್ನು ಕೂಡ ನೋಡ್ತೀವಿ. ಹೌದು, ಯಾಕಂದ್ರೆ ಈ ಒಂದು ಪೂಜೆ ಮಾಡೋದ್ರಿಂದ ಅವಘಡಗಳು ಆಟೋಮೆಟಿಕ್ ಅದು ಡೈಲ್ಯೂಟ್ ಆಗ್ಬಿಡ್ತದೆ, ನಶಿಸಿ ಹೋಗ್ತದೆ. ನಾವು ಮಾಡುವಂತ ಪೂಜೆ ಏನು ಕೇಳಿ, ಪೂಜೆ ಮಾಡೋದ್ರಿಂದ ನಿಮಗೆ ಒಂದು ಮನಃಶಾಂತಿ ಸಿಗ್ತದೆ, ಒಂದು ಸಂತೋಷ ಸಿಗ್ತದೆ, ಇನ್ನೊಂದು ಆಗುವ ಒಂದು ಕೃತ್ಯಗಳು ಅವಘಡಗಳು ದೊಡ್ಡದರಲ್ಲಿ ಆಗುವುದು ಸಣ್ಣದರಲ್ಲಿ ತಪ್ಪಿ ಹೋಗ್ತದೆ. ಕಮಲಾಕರ ಭಟ್ರು, ನಾವು ಈಗ ನೋಡ್ತೀವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂತಹ ಒಂದು ಸರಣಿ ಅಪಘಾತಗಳನ್ನೇ ನಾವು ಕನ್ಸಿಡರ್ ಮಾಡೋದಾದ್ರೆ, ಇವು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ರು, ಅಪಘಾತ ಆಗೋಯ್ತು, ದೇವ್ರ ದರ್ಶನ ಮಾಡ್ಬೇಕು, ದೇವ್ರ ಪೂಜೆ ಮಾಡ್ಬೇಕು, ಇವೆಲ್ಲ ಮಾಡ್ಬೇಕು, ಪುಣ್ಯ ಸಿಗುತ್ತೆ, ಅದೆಲ್ಲ ಇದ್ರೂ ಕೂಡ ಇಂಥ ಅವಘಡಗಳ ಮಧ್ಯೆ ಯಾಕೆ? ಉತ್ತಮವಾದಂತಹ ಪ್ರಶ್ನೆ. ಇಲ್ಲಿವರೆಗೆ ಯಾರು ಅಂತ ಪ್ರಶ್ನೆ ಕೇಳಿರಲಿಲ್ಲ. ಕಾರಣ ಅಂದ್ರೆ, ಯಾವ ಕಾರಣಕ್ಕೂ ಕೂಡ ಯಾತ್ರೆ ಮತ್ತು ಜಾತ್ರೆ ಅಂತ 2 ವಿಂಗಡಣೆ ಮಾಡ್ಬೇಕಾಗ್ತದೆ. ಈ ಯಾತ್ರೆಗೆ ಹೋಗುವವರು ಬಹಳ ಕಡಿಮೆ ಇರ್ತಾರೆ. ಜಾತ್ರೆಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯಂತ ವರ್ಗಗಳು ಸಿಗ್ತದೆ. ಅಂದ್ರೆ ಈ ಒಂದು ದೇಹದಲ್ಲಿರಬಹುದಂತ ಯಾವ ಒಂದು ಷಡ್ವರ್ಗಗಳು ಅಂತ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎನ್ನುವಂಥದ್ದು ಷಡ್ವರ್ಗ ಅಂತ. ಆ ಷಡ್ವರ್ಗವನ್ನು ಪೂರ್ತಿ ಗೆಲ್ಲಲಿಕ್ಕೆ ಸಾಧಾರಣವಾದಂತಹ ಗೃಹಸ್ಥನಿಂದ ಸಾಧ್ಯ ಆಗುವುದಿಲ್ಲ. ಅದನ್ನ ನಿಯಂತ್ರಿಸಿಕೊಂಡು, ಸಾಧ್ಯವಾದಷ್ಟು ಮಟ್ಟಿಗೆ ನಿಯಂತ್ರಿಸಿಕೊಂಡು ಒಂದು ದೇವತಾ ಸನ್ನಿಧಾನಕ್ಕೆ ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ವ್ರತಸ್ಥನಾಗಿ ಹೋಗುವಂತದ್ದು ಅಂತ, ವ್ರತವನ್ನು ಮಾಡಿ ಹೋಗ್ಬೇಕು ಅಂತ. ಆ ವ್ರತ ಹೇಗಿರ್ಬೇಕು ಅಂತ ಕೇಳಿದ್ರೆ, ದೇಹವನ್ನ ದಂಡಿಸಿ ಹೋದಾಗ ಮಾತ್ರ ವ್ರತ ಅಂತ ಅನ್ಸ್ಕೊಡ್ತದೆ. ನಾನು VIP 500 ರೂಪಾಯಿ ಟಿಕೆಟ್ ನೀವು ತಗೋಬಿಟ್ಟು ನೇರವಾಗಿ ದೇವ ದರ್ಶನ ಮಾಡ್ಕೊ ಬಂದೆ, ಯಾವ ಪ್ರಯೋಜನ ಇಲ್ಲ, 5 ಪೈಸಾ ಪ್ರಯೋಜನ ಆಗೋದಿಲ್ಲ ಅವರಿಗೆ. ಕಾರಣ ಏನು ಅಂತ ಕೇಳಿದ್ರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನ, ಪ್ರಪಂಚವನ್ನ ನಿಯಂತ್ರಿಸುವಂತಹ ಶಕ್ತಿಯಾದಂತಹ ದೈವ ಶಕ್ತಿಯನ್ನ ಸಂದರ್ಶನ ಮಾಡೋದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಈ ದೇಹ ಕಾಯ ವಾಚ ಮನಸ, ಕಾಯಿಕವಾಗಿ ವಾಚಿಕವಾಗಿ ಶುದ್ಧವಾದಂತಹ ಮನಸ್ಸಿನ ಮಾತಿನಿಂದ ಇರಬೇಕು, ಕಾಯಿಕವಾಗಿ ಶುದ್ಧನಾಗಿರಬೇಕು, ಮನಸ್ಸಿನಿಂದಲೂ ಕೂಡ ಶುದ್ಧವಾದಂತಹ ಮನಸ್ಸನ್ನು ಇಟ್ಟುಕೊಂಡು ದೇವತಾ ಸಂದರ್ಶನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಸಂಪೂರ್ಣವಾದಂತಹ ದೇವತಾ ಫಲಗಳು ಸಿಗ್ತದೆ. ನೀವು ಕೇಳಿದ್ರಿ, ಹೋಗ್ತಾ ಇರ್ತಾರೆ, ಅಪಘಾತ ಆಗ್ತದೆ ಏನು ಅಂತ. ಯಾವುದೇ ಒಂದು ಕಾರಣಕ್ಕೆ ಹೋಗೋದಿದ್ರು ಕೂಡ ಶುಚಿರ್ಭೂತರಾಗಿ ಹೋಗಬೇಕು ಅಂತ. ಆ ಶುಚಿತ್ವ ಅನ್ನುವಂಥದ್ದು
ಕೇವಲವಾಗಿ ದೈಹಿಕವಾಗಿ ಅಂತಲ್ಲ, ಅಂದ್ರೆ ಯಾವ ಕಾರಣಕ್ಕೂ ಸಹಿತ ದೇವಾಲಯ ಅಥವಾ ಒಂದು ಪುಣ್ಯಕ್ಷೇತ್ರ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಬೇರೆ ರೀತಿಯಾದಂತ ಬೇರೆ ಒಂದು ಇದರಲ್ಲಿ ಮಾಡುವಂತ ಪಾಪಗಳನ್ನ ನಾಶ ಮಾಡ್ಲಿಕ್ಕೆ ನಾವು ನಮ್ಮಲ್ಲಿರ್ತಕ್ಕಂತಹ ಪಾಪಗಳನ್ನು ನಾಶ ಮಾಡ್ಲಿಕ್ಕೆ ಪುಣ್ಯಕ್ಷೇತ್ರಕ್ಕೆ ದರ್ಶನ ಮಾಡ್ತೇವೆ. ಪುಣ್ಯಕ್ಷೇತ್ರ ಕೃತಂ ಪಾಪಂ, ಪುಣ್ಯಕ್ಷೇತ್ರದಲ್ಲಿ ಮಾಡಿರ್ತಕ್ಕಂತಹ ಪಾಪಗಳನ್ನ ವಜ್ರಲೇಪವಾಗಿ ಇರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಾಗಿರುವಾಗ ದೇವತಾ ಸನ್ನಿಧಾನಕ್ಕೆ ಸಂದರ್ಶನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ಮಾಡುವಂತ ವಿಚಾರ ಆಚಾರ ವಿಚಾರಗಳು ಶುದ್ಧವಾಗಿರಬೇಕು. ಯಾವ ಕಾರಣಕ್ಕೂ ಕೂಡ ನಾವು ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡಿದ್ರು ಕೂಡ ಅದು ಪಾಪ ಅನ್ಸಿಕೊಳ್ತದೆ. ಆ ರೀತಿಯಂತಹ ಪ್ರಕ್ರಿಯೆಗಳು ನಡೆಯಕೂಡದು. 48 ದಿನಗಳ ಕಾಲ ಕನಿಷ್ಠ ಪಕ್ಷದಲ್ಲಿ ಒಂದು ಮಂಡಲ ಅಂತ ಹೇಳಿದ್ರು. ಒಂದು ಮಂಡಲ ಅಂತ ಹೇಳಿದ್ರೆ 48 ದಿನಗಳ ಪರ್ಯಂತರವಾಗಿ ವ್ರತಸ್ಥನಾಗಿ ಆ ದೇವತಾ ಸನ್ನಿಧಾನದಲ್ಲಿ ಯಾವ ರೀತಿಯಂತಹ ಪೂಜೆಯನ್ನು ಅಥವಾ ಸೇವೆಯನ್ನು ಮಾಡಬೇಕು ಅಂತ ಇರ್ತೇವೆಯೋ ವ್ರತಸ್ಥನಾಗಿ ದೇಹವನ್ನು ದಂಡಿಸುವಂತದ್ದು. ಹಿಂದೆ ಚಾಂದ್ರಾಯಣ ಉಪವಾಸ ವ್ರತ ಅಂತ ಹೇಳಿ ಮಾಡಿದ್ರೆ ಅದನಂತರದಲ್ಲಿ ದೇವತಾ ದರ್ಶನವನ್ನು ಮಾಡುವಂತ ವಿಧಾನಗಳಿತ್ತು. ಈ ಚಾಂದ್ರಾಯಣ ಉಪವಾಸ ವ್ರತ ಹೇಗೆ ಅಂತ ಹೇಳಿದ್ರೆ ಇವತ್ತು ಪಾಡ್ಯ ಅಥವಾ ಪ್ರತಿಪದೆ ಅಂತ ಹೇಳಿದ್ರೆ ಒಂದು ತುತ್ತನ್ನ, ನಾಳೆ 2 ತುತ್ತು, ಹೀಗೆ ಒಂದೊಂದು ತುತ್ತು ಜಾಸ್ತಿ ಆಗ್ತಾ ಹೋಗ್ತಿತ್ತು. ಜಾಸ್ತಿ ಆಗ್ತಾ ಹೋಗಿ ಹುಡುಗಿಗೆ 15 ತುತ್ತು ಅನ್ನ ಆಗ್ತಿತ್ತು, ಪುನಃ ಕಡಿಮೆ ಆಗ್ತಾ ಬರ್ತಿತ್ತು. ಕ್ಷೀಣ ಮಾಡ್ತಾ 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 ಒಂದು ತುತ್ತು ಅನ್ನವನ್ನು ಮಾಡಿ ಆನಂತರದಲ್ಲಿ ದರ್ಶನ ಮಾಡಬೇಕು ಅಂತ. ಅವಾಗ ಏನು ಅಂತ ಕೇಳಿದ್ರೆ ಅಯ್ಯಪ್ಪ ಸಾಕು ಸ್ವಾಮಿ, ಇನ್ನು ಏನೂ ಬೇಡ ಅನ್ನುವಂತ ಮನಸ್ಥಿತಿ ನಮಗೆ ಬರಬೇಕು. ನಮಗೆ ಬೇಕು ಎನ್ನುವಂಥದ್ದು ಏನಿದೆಯೋ ದೇವತಾ ಸನ್ನಿಧಾನದಲ್ಲಿ ದೇವತಾ ಅನುಗ್ರಹ ಬೇಕು ಅಂತ ಹೇಳಿ ನಾವು ಹೋಗ್ತಾ ಇಲ್ಲ. ಅವ್ರು ಹೋಗ್ತಾರೆ, ಪಕ್ಕದ ಮನೆಯವ್ರು ಹೋಗ್ತಾರೆ, ಹಾಗಾಗಿ ನಾನು ಸಿಗಂದೂರಿ ಹೋಗ್ತೇನೆ. ಪಕ್ಕದ ಮನೆಯವ್ರು ಹೋಗ್ತಾರೆ, ಹಾಗಾಗಿ ನಾನು ಧರ್ಮಸ್ಥಳಕ್ಕೆ ಹೋಗ್ತೇನೆ. ಇದನ್ನ ಯಾವ ಕಾರಣಕ್ಕೂ ಯಾರು ಮಾಡಕೂಡದು. ಕಾರಣ ಏನು ಅಂತ ಕೇಳಿದ್ರೆ ಮಾನಸಿಕವಾಗಿ ಸಂಪೂರ್ಣ ಸಿದ್ಧತೆಯನ್ನ ಮಾಡಿಕೊಂಡು ಹೋದಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಕೂಡ ನಮ್ಮ ಮನಸ್ಸಿನಲ್ಲಿರಬಹುದಂತಹ ಕಲ್ಮಶವನ್ನು ನಿವೃತ್ತಿ ಮಾಡಿದರ ಮುಖೇನವಾಗಿ ಭಗವಂತನ ಸಂದರ್ಶನವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವ ಅಪಘಾತವೂ ಸಹಿತ ಆಗಲಿಕ್ಕೆ ಸಾಧ್ಯತೆಗಳಿಲ್ಲ. ಜೊತೆಗೆ ಈ ವ್ರತಸ್ಥನಾದವನು ಅಯ್ಯಪ್ಪ ಮಾಲೆಯನ್ನು ಹಾಕಿಕೊಂಡು ಆ ಮಾಲೆಯನ್ನ ಹಾಕಿದಂತಹ ಸಂದರ್ಭದಲ್ಲಿ ಅವರಲ್ಲಿ ಇರಬಹುದಂತಹ ದುಶ್ಚಟಗಳನ್ನು ಬಿಟ್ಟಿರ್ತಾರೆ. ಆ ತದನಂತರದಲ್ಲಿ ಆ ಬಿಟ್ಟಿದ್ದ ದಿನದ್ದು ಸೇರಿ ತಗೊಳ್ಳುವಂತ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತೇವೆ. ಇದರ ಅರ್ಥ ಯಾವ ಕಾರಣಕ್ಕೂ ಕೂಡ ಅದನ್ನು ಮಾಡಕೂಡದು. ವ್ರತಸ್ಥ ಅಂತ ಹೇಳಿದ್ರೆ ವ್ರತಸ್ಥನಾಗಿ ಇರಬೇಕು. ಈ ದೇಹವನ್ನು ದಂಡಿಸುವುದರ ಜೊತೆಗೆ ಪರಮಾತ್ಮನ ಅನ್ಯತಾ ಯಾವ ಕಾರಣಕ್ಕೂ ಕೂಡ ಪರಮಾತ್ಮನಲ್ಲೇ ನನ್ನನ್ನು ಕಂಡುಕೊಂಡು ನಾನೇ ಪರಮಾತ್ಮನಾಗಿದ್ದಂತಹ ಸಂದರ್ಭದಲ್ಲಿ ಸೋಹಂ ಭಾವೇನ ಪೂಜೆಯಿತ, ನಾನು ನೀನಾಗಿ ನೀನು ನಾನಾಗಿದ್ದಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಕೂಡ ಪರಮಾತ್ಮನ ಸಂಪೂರ್ಣವಾದಂತಹ ಅನುಗ್ರಹ ಎನ್ನುವಂಥದ್ದು ಸಿಗ್ತದೆ. ಬರುವಂತಹ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂತಹ ಪಾಪಗಳು ನಿಗ್ರಹವಾಗ್ತದೆ. ಬರುವಂತಹ ಅಪಮೃತ್ಯು, ಘೋರ ಮೃತ್ಯು, ಧ್ರುವ ಮೃತ್ಯು, ಪಿಶಾಚ ಮೃತ್ಯು, ವ್ಯಾಲ ಮೃತ್ಯು ಇತ್ಯಾದಿ 7 ವಿಧ 7 ವಿಧದಲ್ಲಿ ಮೃತ್ಯುವಿನ ಒಂದು ಕಾಟ ನಮಗೆ ಬರಬಹುದು. ಆ ರೀತಿಯಂತಹ ಮೃತ್ಯುವಿನ ಪಾಶದಿಂದ ವಿಮುಕ್ತಿಯಾಗುವಂತಹ ಸಾಧ್ಯತೆಗಳಿದೆ. ಕಾರಣಕ್ಕೆ ಯಾವ ಕಾರಣಕ್ಕೂ ಕೂಡ ಜಾತ್ರೆಗೆ ಹೋಗುವ ಹಾಗೆ ಹೋಗಬೇಡಿ. ಯಾತ್ರೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ರೀತಿಯಂತಹ ಅಪಘಾತವೂ ಸಹಿತ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ನೀವು ತಪ್ಪನ್ನು ಮಾಡಿಕೊಂಡ್ರೆ ದೇವಸ್ಥಾನಕ್ಕೆ ಹೊಂಟಿದ್ರು ದೇವರೇ ಸುಳ್ಳು ಅಂತ ಹೇಳ್ತಾರೆ ಎಷ್ಟೋ ಜನ. ದೇವ್ರನ್ನ ದರ್ಶನ ಮಾಡ್ಬೇಕಾದ್ರೆ ಯಾಕಿದಾಯ್ತು ಅಂತ. ಇವ್ರ ಮನೇಲಿ ಯಾವ ಅನಾಚಾರ ಮಾಡಿದಾರೆ ಯಾರಿಗೆ ಗೊತ್ತಿರ್ತದೆ. ಹಾಗಾಗಿ ಇವರು ಯಾವ ಕಾರಣಕ್ಕೂ ಕೂಡ ಶುದ್ಧಾತ್ಮರಾಗಿ ಪರಮಾತ್ಮನ ದರ್ಶನವನ್ನು ಮಾಡಿದಂತಹ ಸಂದರ್ಭದಲ್ಲಿ, ವ್ರತಸ್ಥರಾಗಿದ್ದಂತಹ ಸಂದರ್ಭದಲ್ಲಿ ಯಾವ ಅಪಮೃತ್ಯು ಸಹಿತ ಬರಲಿಕ್ಕೆ ಸಾಧ್ಯತೆಗಳೇ ಇಲ್ಲ. ನಮ್ಮನ್ನು ನಾವು ಸರಿ ಮಾಡಿಕೊಂಡಾಗ ಪ್ರಪಂಚ ಸರಿಯಾಗಿ ತೋರ್ತದೆ. ನಾಗರಾಜ್ ಅವರ, ಈಗ ಎಲ್ಲರೂ ನಂಬಿರೋದು ಅಥವಾ ಎಲ್ಲರೂ ಗೊತ್ತಿರೋದು ಅಂತಂದ್ರೆ ವ್ಯಕ್ತಿ ಯಾವಾಗ ಹುಟ್ಟಾನೋ ಅವಾಗ್ಲೇ ಆತನ ಇವತ್ತು ಸಾಯ್ತಾನೆ ಅನ್ನೋದು ನಿಗದಿ ಆಗಿರುತ್ತೆ ಅಂತ. ಸೊ ಎಲ್ಲ ಇದ್ರೂ ಕೂಡ ಮಧ್ಯದಲ್ಲಿ ಗ್ರಹಗತಿಗಳನ್ನ ನಂಬೋದಾಗಿರ್ಬೋದು. ಇದರ ಬಗ್ಗೆ ನೀವು ಯಾವ ರೀತಿ ವಿಶ್ಲೇಷಿಸಿ? ಖಂಡಿತ ಅತ್ಯಂತ ಸೂಕ್ಷ್ಮದಲ್ಲಿ ಸೂಕ್ಷ್ಮವಾದಂತಹ ಪ್ರಶ್ನೆ. ಜೊತೆಯಲ್ಲಿ ಇದಕ್ಕೆ ಅತ್ಯಂತ ಉತ್ತಮ ಉತ್ತರವೂ ಕೂಡ ಇದೆ. ನಾನು ಆಗ ಇದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಲಲಾಟ ಲಿಖಿತಾರೇಕ ಪರಿಮಾಷ್ಟುಮ್ನ ಶಕ್ಯತೆ. ಏನು ಕೇಳಿದ್ರೆ, ಸರಿ, ಜ್ಯೋತಿಷ್ ಶಾಸ್ತ್ರದ ಒಂದು ನಿರ್ಣಯ ಹೇಗೆ ಇರ್ತದೆ ಕೇಳಿದ್ರೆ, ವಿಧಾತ ಬರೆದ ವಿಧಿ ಬರಹವನ್ನ ಯಾವ ಜ್ಯೋತಿಷಿ ಇರಬಹುದು, ಇವತ್ತು ನಾವು ಮಾಡತಕ್ಕಂತಹ ಪೂಜೆ ಪುನಸ್ಕಾರ ಅಧ್ಯಾತ್ಮ ಮಾರ್ಗ ಇದು ಯಾವುದರಿಂದಲೂ ಕೂಡ ಹಣೆ ಬರಹದಲ್ಲಿ ಬದಲಾವಣೆ ಇಲ್ಲ. ನಾನಿವತ್ತೇನಾದ್ರೂ ಆ ಬದಲಾವಣೆ ಈ ಬದಲಾವಣೆ ಜ್ಯೋತಿಷ್ಯ ಮಾರ್ಗದಿಂದ ನಿನಗೆ ಆ ಲಾಭ ಈ ಲಾಭ ಖಂಡಿತ ಸುಳ್ಳು, ನಾನು ಅದನ್ನು ಒಪ್ಪುದಿಲ್ಲ. ಆದ್ರೆ ಯಾವ ನೆಲೆಯಲ್ಲಿ ನಮ್ಗೆ ಜ್ಯೋತಿಷ್ ಶಾಸ್ತ್ರದಿಂದ ನಮ್ಗೆ ಲಾಭ ಆಗ್ತದೆ ಅನ್ನುವಂಥದ್ದು ಪ್ರಶ್ನೆ ಇಲ್ಲ. ಯಾವ ನೆಲೆಯಲ್ಲಿ ಲಾಭ ಆಗ್ತದೆ? ಮನುಷ್ಯ ಇವತ್ತು ಪೂರ್ತಿ ಆತ್ಮಸ್ಥೈರ್ಯವನ್ನ ಕಳೆದುಕೊಂಡಾಗ ಅವನು ಆತ್ಮಸ್ಥೈರ್ಯವನ್ನ ವೃದ್ಧಿಸಿಕೊಳ್ಳುವ ನೆಲೆಯಲ್ಲಿ ಯಾವ ಮಾರ್ಗ? ಅದು ಅಧ್ಯಾತ್ಮ ಮಾರ್ಗದಿಂದ ಸಾಧ್ಯ ಅನ್ನುವಂತಹದ್ದನ್ನ ಜ್ಯೋತಿಷ್ ಶಾಸ್ತ್ರ ಇರ್ಬೋದು, ಆ ಷಟ್ ಶಾಸ್ತ್ರಗಳು ಮತ್ತೆ ವೇದಗಳು
ಇದೆಲ್ಲವೂ ಕೂಡ ಸಾರ್ಥ ಬಂದದ್ದು. ಅವನ ಆಯುಷ್ಯ ವೃದ್ಧಿ ಮಾಡುವಂತಹ ಕೆಲಸವನ್ನ ವೇದಗಳು, ಪುರಾಣಗಳು, ಶಾಸ್ತ್ರಗಳು ಮಾಡ್ತದೆ ಅಂತ ಅರ್ಥ ಅಲ್ಲ. ಅವನ ಆತ್ಮೋನ್ನತಿಗೆ ಬೇಕಾಗತಕ್ಕಂತಹ ಸಹಾಯವನ್ನ ಮಾಡ್ತದೆ. ಆತ್ಮಸ್ಥೈರ್ಯವನ್ನ ತುಂಬಿಸಿಕೊಳ್ಳುವಲ್ಲಿ ಬೇಕಾಗತಕ್ಕಂತಹ ಕೆಲವೊಂದು ಸಹಕಾರಿಯಾದಂತಹ ಮಾರ್ಗದರ್ಶನವನ್ನ ಈ ಶಾಸ್ತ್ರಗಳು ಮಾಡ್ತದೆ ಅನ್ನುವಂತಹ ನಿರ್ಣಯವನ್ನ ನಾವಿಲ್ಲಿ ಒಪ್ಪಿಕೊಳ್ಬೇಕಾಗ್ತದೆ. ಏನು ಈ ನಿರ್ಣಯದಲ್ಲಿ ನಾವು ಬದಲಾವಣೆಯ ನಿರ್ಣಯವನ್ನ ಒಪ್ಪಿಕೊಳ್ತಾ ಹೋಗ್ತಾ ಇದ್ದೇವೆ ಹೊರತು ಇವತ್ತು ನಿಜವಾದ ನಿರ್ಣಯವನ್ನ ಒಪ್ಪಿಕೊಳ್ತಾ ಹೋಗ್ತಾ ಇಲ್ಲ. ಆತ್ಮಸ್ಥೈರ್ಯ ಅಂತ ಹೇಳಿದ್ರೆ ಹೇಗೆ? ಇವತ್ತು ಮನುಷ್ಯ ಅವನ ಸಮಸ್ಯೆಗಳಿಗೆ ದಿಕ್ಕು ತೋಚದಂತಹ ಸ್ಥಿತಿಯಲ್ಲಿ ಕೆಲವೊಂದಿಷ್ಟು ಮಾರ್ಗಾವಲಂಬಿ ಆಗಿರ್ತಾನೆ. ಬೇಕಾದಷ್ಟು ಗುರುಗಳ ಒಂದು ದರ್ಶನವನ್ನ ಮಾಡ್ತಾನೆ, ಮಾರ್ಗದರ್ಶನವನ್ನ ಪಡಿಲಿಕ್ಕೆ ಹೋಗ್ತಾನೆ. ಆರೋಗ್ಯಹೀನತೆಯಾದಾಗ ವೈದ್ಯರ ಬಳಿಗೆ ಹೋಗ್ತಾನೆ. ಹೀಗೆ ನಾನಾ ಭಾಗದ ಸಮಸ್ಯೆಗಳನ್ನ, ದೈಹಿಕ, ಮಾನಸಿಕ, ಇನ್ನು ಫಿಸಿಕಲಿ ಆಗುವಂತಹದ್ದು, ಈ ಎಲ್ಲ ರೀತಿಯಲ್ಲಿ ಅವನು ಆರ್ಥಿಕವಾದಂತಹದ್ದು ಎಲ್ಲ ಭಾಗದಲ್ಲೂ ಸಮಸ್ಯೆಯನ್ನ ಅನುಭವಿಸ್ಲಿಕ್ಕೆ ಶುರು ಮಾಡಿದಾಗ ಅವನು ಆಯಾಯ ಸಮಸ್ಯೆಗೆ ಪೂರಕವಾದಂತಹ ವ್ಯಕ್ತಿಗಳ ದರ್ಶನವನ್ನ ಮಾಡ್ಲಿಕ್ಕೆ ಹೋಗ್ತಾನೆ. ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ಅವನಿಗೆ ಕೊನೆಗೆ ಸಿಗತಕ್ಕಂತಹದ್ದು ಆತ್ಮಸ್ಥೈರ್ಯದ ಬೋಧನೆ. ಇದನ್ನ ನಾವು ಅತ್ಯಂತ ಸೂಕ್ಷ್ಮವಾಗಿ ಥಿಂಕ್ ಮಾಡ್ಬೇಕು. ನಾವು ದೋಷದ ಹೆಸರಿನಲ್ಲಿ, ದೋಷ ಅಂತ ನಾವು ಪ್ರೆಡಿಕ್ಟ್ ಮಾಡುವುದರ ಮೂಲಕ ಆ ದೋಷಕ್ಕೂ ಅಂದ್ರೆ ಪೂರ್ವಾಗ್ರಹರಾಗಿ ಜ್ಯೋತಿಷಿಗಳು ಬಳಿಗೆ ಬರುವಾಗ ದೋಷ ಇದೆ ಅಂತ ಹೇಳಿದ್ರೆ ಮಾತ್ರ ಅವ ಜ್ಯೋತಿಷಿ ಅಂತ ಅನ್ನಿಸ್ಕೊಳ್ಳುವಲ್ಲಿಯ ತನಕ ಅವರು ತೀರ್ಮಾನ ಆಗಿರ್ತಾರೆ. ಕೆಲವೊಂದು ನಿರ್ಣಯದಲ್ಲಿ ಗ್ರಹಗತಿಗಳು ಪೂರಕವಾಗಿರುತ್ತದೆ. ಗ್ರಹದ ಒಂದು ಆಧಾರಗಳು ಪ್ರೇರಕಸ್ಥ ಅನುಮೋದಕ ಅಂತ. ಗ್ರಹಗಳ ಒಂದು ದುರ್ಬಲ ಸ್ಥಿತಿ, ಅಶುಭ ಸ್ಥಿತಿಗಳು ಇವನ ಈ ಮನಸ್ಥಿತಿಗೆ ಕಾರಣ ಆಗುವುದರ ಮೂಲಕ ಈ ಮನಸ್ಥಿತಿಯನ್ನ ಸರಿಪಡಿಸುವಲ್ಲಿ ಆ ಗ್ರಹಗಳ ಪ್ರೀತ್ಯರ್ಥವಾದಂತಹ ಆರಾಧನೆಯನ್ನು ಬೋಧನೆ ಮಾಡುವುದರ ಮೂಲಕ ಅವನ ಮಾನಸಿಕವಾದಂತಹ ಧೈರ್ಯವನ್ನ ತುಂಬುವುದರ ಮೂಲಕ ಒಂದಿಷ್ಟು ಪರಿಹಾರ ಪ್ರಕ್ರಿಯೆಗಳು, ದೇವತಾರಾಧನೆಗಳು, ಗುರು ಹಿರಿಯರ ಆರಾಧನೆಗಳು, ಇದರೆಲ್ಲ ಒಂದು ಎನರ್ಜಿಗಳೇನಿದ್ದಾವೆ, ಶುಭ ತರಂಗಗಳೇನಿದ್ದಾವೆ, ಅದರ ಶುಭ ಫಲಗಳೇನಿದ್ದಾವೆ, ಅದೆಲ್ಲವೂ ಅವನ ಬಳಿಗೆ ಹೋದಾಗ ಅವನು ಮಾನಸಿಕವಾಗಿ ಧೈರ್ಯವನ್ನು ಹೊಂದುತ್ತಾನೆ. ಆ ಮಾನಸಿಕವಾಗಿ ಧೈರ್ಯವನ್ನು ಹೊಂದಿದ ಕ್ಷಣ ಮನುಷ್ಯ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಹೆದರುವುದರ ಮೂಲಕ ಪಲಾಯನವನ್ನ ಮಾಡುವುದಿಲ್ಲ. ಸಮಸ್ಯೆಯನ್ನ ಎದುರಿಸುವಂತಹ ಶಕ್ತಿಯನ್ನ ಈ ಎಲ್ಲ ಧರ್ಮಕರ್ಮಗಳಿಂದ ಅವ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಯಾತ್ರೆಯ ವಿಷಯದಲ್ಲಿ ಬಂದಾಗ ಯಾಕೆ ಕೇಳಿದ್ರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ, ಬಹಳ ಸೊಗಸಾಗಿತ್ತು. ಯಾಕೆ ಯಾದೃಶಿ ಭಾವನಾ ಯತ್ರ ಸಿದ್ಧಿರ್ಭವತಿ ತಾದೃಶಿ. ನಮ್ಮ ಧಾರ್ಮಿಕ ಕ್ಷೇತ್ರ ಇವತ್ತು ನಡೆಯುತ್ತಿರತಕ್ಕಂತಹ ರೀತಿ ಹೇಗೆ ಕೇಳಿದ್ರೆ ಆಡಂಬರ ಶೂರತ್ವದ ಪೂಜೆ ಪುನಸ್ಕಾರಗಳು. ಆಡಂಬರ ಶೂರತ್ವದ ಪೂಜೆ ಪುನಸ್ಕಾರ ದೇವರಿಗೆ ದರಿದ್ರ ಬಂದದ್ರಿಂದ ಈ ಪೂಜೆ ಪುನಸ್ಕಾರ ನಾವು ಕೊಡುದಲ್ಲ. ನಮ್ಮ ದಾರಿದ್ರ್ಯ ಹೋಗಲಾಡಿಸುವುದಕ್ಕೋಸ್ಕರ ನಾವು ಪೂಜೆ ಪುನಸ್ಕಾರ, ನಮ್ಮ ಶ್ರೇಯಸ್ಸಿಗೋಸ್ಕರ ಪೂಜೆ ಪುನಸ್ಕಾರ ಮಾಡ್ತೇವೆ ಹೊರತು ದೇವರ ಅಭಿವೃದ್ಧಿ ಇದರಿಂದ ಆಗುವಂತಹದ್ದಲ್ಲ. ಈ ನಿರ್ಣಯವನ್ನ ನಾವು ಮೊದಲು ತೀರ್ಮಾನ ಮಾಡ್ಕೊಳ್ಬೇಕು. ದೇವರಲ್ಲಿ ಮೊದಲೇ ಅಪ್ಲಿಕೇಶನ್, ಜ್ಞಾನ ಭಕ್ತಿ ವೈರಾಗ್ಯದ ನೆಲೆಯಲ್ಲಿ ಧಾರ್ಮಿಕ ಅವಲಂಬಿ ಆಗಬೇಕೇ ಹೊರತು ಲೌಕಿಕ ಜಗತ್ತಿನ ವ್ಯಾಮೋಹದ ಅವಲಂಬಿಯಾಗಿ ಧಾರ್ಮಿಕತೆಯನ್ನ ಮಾಡಲೇ ಕೂಡದು. ಅಂತಹ ವ್ಯಾಮೋಹಿಯಾಗಿ ಧಾರ್ಮಿಕತೆಯನ್ನು ಅವಲಂಬಿಸಿದಾಗ ಈ ದುರಂತಗಳಲ್ಲಿ ಅನುಮಾನಗಳಿಲ್ಲ. ಇಂತಹ ದುರಂತಗಳು, ಇವತ್ತು ಸಮಾಜ ನಡೆದಿರುವಂತಹ ರೀತಿ ನೀತಿಗಳು, ಇವೆಲ್ಲವೂ ಕೂಡ ಅಟ್ ಪ್ರೆಸೆಂಟ್ ನನಗೆ ಖುಷಿ ಸಿಗಬೇಕು. ಸದ್ಯೋ ಭವಿಷ್ಯತ್ತಿನ ಚಿಂತನೆಗಳಿಲ್ಲ, ನಮ್ಮ ಮಕ್ಕಳು, ನಮ್ಮ ಕುಲ ಬಾಂಧವರ ಚಿಂತನೆಗಳಿಲ್ಲದೆ ಕೇವಲ ಸ್ವಂತ ಹಿತಾಸಕ್ತಿಯ ನೆಲೆಯಲ್ಲಿ ಕ್ಷೇತ್ರ ಯಾತ್ರೆಗಳಿರ್ಬೋದು, ಪೂಜೆ ಪುನಸ್ಕಾರಗಳಿರ್ಬೋದು, ಹೋಮ ಹವನಗಳಿರ್ಬೋದು, ಅದಕ್ಕೆ ಸರಿಯಾಗಿ ಚಪ್ಪಳೆ ಹೊಡೆಯುವುದಕ್ಕೆ ಅದಕ್ಕೆ ಪೂರಕವಾದಂತಹ ಸಮಾಜ ವ್ಯವಸ್ಥೆಯಾಗಿ ಬೆಳೆದ್ಬಿಟ್ಟಿರೋದ್ರಿಂದ ಈ ವ್ಯವಸ್ಥೆ ಯಾವಾಗ ವ್ಯವಸ್ಥೆಯಾಗಿ ಬೆಳೀತಾ ಇದೆ, ಅದು ಸಮತೋಲನತೆಯ ವ್ಯವಸ್ಥೆಯಾಗಿ